ರಾಷ್ಟ್ರವ್ಯಾಪಿ ಸಂಚಲನವನ್ನು ಮೂಡಿಸಿದ್ದಂತಹ ಮೂವಿ ಅಂತ ಹೇಳಿದರೆ ಕಾಂತಾರ. ಈ ಕಾಂತಾರ ಮೂವಿ ಆರಂಭ ಆದಾಗಿನಿಂದಲೂ ಕೂಡ ಕರಾವಳಿಯಲ್ಲಿ ದೈವಾರಾಧಕರು ಆ ಮೂವಿಯನ್ನು ವಿರೋಧ ಮಾಡ್ತಾನೆ ಬಂದರು. ಆದರೆ ಇದೀಗ ಎಲ್ಲವೂ ಶಾಂತ ಆಯಿತು ಅನ್ನುವಾಗ ಮತ್ತಷ್ಟು ಕಾಂಟ್ರವರ್ಸಿಗಳು ಎಬ್ಬಿದೆ. ಏನಂತ ಹೇಳಿದರೆ ಮತ್ತೆ ದೈವಾರಾಧಕರ ಕಣ್ಣಿಗೆ ಗುರಿಯಾಗಿದ್ದಾರೆ ರಿಷಬ್ ಶೆಟ್ಟಿ. ದೈವಾರಾಧನೆಯ ಸಂದರ್ಭದಲ್ಲಿ ದೈವಾರಾಧಕರು ಎಸ್ಪೆಷಲಿ ನರ್ತಕರು, ದೈವ ನರ್ತಕರು ರಿಷಬ್ ಶೆಟ್ಟಿ ಮಡಿಲಲ್ಲಿ ಬಂದು ಮಲಗಿದಂತಹ ಆ ದೃಶ್ಯಾವಳಿಗಳು ಏನು ವೈರಲ್ ಆಗ್ತಾ ಇದೆ ನೋಡಿ. ಇದನ್ನ ದೈವಾರಾಧನೆ ಅಥವಾ ತುಳುನಾಡಿನ ಜನತೆ ಬಹಳ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೈವ ನರ್ತಕರ ವರ್ತನೆಗೆ ಆರಾಧಕರಿಂದ ಅಪಸ್ವರ ಕೇಳಿ ಬರ್ತಾ ಇದೆ. ಮಿತಿಮೀರಿ ದೈವ ಕೋಲದ ಸಂಪ್ರದಾಯ ನಡೀತಾ. ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿದ್ದಂಥ ದೈವ ನರ್ತಕರ ನಡೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರತರನಾದಂತಹ ಟೀಕೆ ಕೇಳಿ ಬರ್ತಾ ಇದೆ. ಕರಾವಳಿಯಲ್ಲಿ ಹಾಸು ಹೊಕ್ಕಾಗಿದ್ದಂತಹ ದೈವ ನರ್ತನ, ಕೊಡಿ ಚಾವಡಿಯ ಅಡಿಯಲ್ಲಿ ಆಗಬೇಕಿದ್ದಂತಹ ದೈವ ನರ್ತನ ಇವತ್ತು ರಸ್ತೆಗೆ ಬಂದು ನಿಂತಿದೆ ಅಂತ ಹೇಳಿ ಆ ಭಾಗದ ಜನರು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಪೆಷಲಿ ಎಣ್ಣೆ ಬೂಲ್ಯದ ಸಂದರ್ಭದಲ್ಲಿ ದೈವ ನರ್ತಕರು ಬಂದು ರಿಷಬ್ ಶೆಟ್ಟಿ ಅವರ ತೊಡೆ ಮೇಲೆ ಮಲಗಿದಂತಹ ದೃಶ್ಯ ಏನಿದೆ ಅದು ಕರಾವಳಿಯ ಇದುವರೆಗೆ ಬಹಳ ತೀವ್ರವಾಗಿ ಹಾಸು ಹೊಕ್ಕಾಗಿದ್ದಂತಹ ದೈವಾರಾಧಕರ ಮನಸ್ಸಿಗೆ ನೋವುಂಟಾಗಿದೆ. ಯಾಕಂತ ಹೇಳಿದರೆ ಪಂಜುರ್ಲಿ ದೈವವನ್ನು ಆ ಭಾಗದಲ್ಲಿ ರಾಜನ್ ದೈವ ಅಂತ ಕರೀತಾರೆ. ರಾಜನ್ ದೈವ ಮತ್ತೊಬ್ಬರ ತೊಡೆಯಲ್ಲಿಯೋ ಕಾಲ ಮೇಲೋ ಬಂದು ಮಲಗುವುದು ಇದು ನಂಬಲು ಅಸಾಧ್ಯವಾದಂತಹ ಕೆಲಸ. ಐದರ ಸ್ಪಷ್ಟವಾಗಿ ಗೊತ್ತಿಲ್ಲ ಅದು ಪಂಜುರ್ಲಿ ದೈವವೋ ಅಥವಾ ಗುಳಿಗೆ ನರ್ತಕರೋ ಅಥವಾ ಬೇರೆ ಯಾವ ನರ್ತಕರೋ ಅಂತ ಹೇಳಿ. ಆದರೆ ಇನ್ನೂ ಮುಖದಲ್ಲಿ ಅರಿಶಿನ ಕುಂಕುಮ ಇರಲಿಲ್ಲ, ಅದಂತೂ ಸತ್ಯ. ಆದರೆ ಈ ರೀತಿ ಬಂದು ಮಲಗುವಂಥದ್ದು ಇದು ಎಷ್ಟು ಸರಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅಪಸ್ವರ ಕೇಳಿ ಬಂದಿದೆ. ಬಹುಶಃ ರಿಷಬ್ ಶೆಟ್ಟಿ ಹೇಳ್ದಂಗಿಲ್ಲ ನೀವು ಹಿಂಗೆ ಮಾಡಬೇಕು ಅಂತ ಹೇಳಿ. ಆದರೂ ಕೂಡ ದೈವ ನರ್ತಕರು ಈ ರೀತಿಯನ್ನು ಮಾಡಿದ್ದಾರೆ ನೋಡಿ. ಇದ್ರ ಬಗ್ಗೆ ತೀವ್ರತರನಾದಂತಹ ಅಪಸ್ವರಗಳು ಕೇಳಿ ಬರ್ತಾ ಇದೆ. ಇನ್ನು ಕಾಂತಾರವನ್ನು ಹಿಟ್ ಬಳಿಕ ಕೋಲ ಮಾಡಿಸಿದ್ರು ರಿಷಬ್ ಶೆಟ್ಟಿ. ಹೊಂಬಾಳೆ ಫಿಲ್ಮ್ಸ್ ವತಿಯಿಂದ ಹರಕೆ ನೇಮೋತ್ಸವವನ್ನು ಮಾಡಲಾಯಿತು. ಮಂಗಳೂರಿನಲ್ಲಿ ಹರಕೆ ಕೋಲ ಮಾಡಿಸಿದ್ದಂತಹ ರಿಷಬ್ ತಂಡಕ್ಕೆ ಈಗ ಭಾರಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ನೇಮೋತ್ಸವ ಮುನ್ನ ದೈವ ಎಣ್ಣೆ ಬೂಲ್ಯ ನೀಡುವ ವಾಡಿಕೆ. ರಿಷಬ್ ಶೆಟ್ಟಿ ಮಡಿಲಲ್ಲಿ ಮಲಗಿದ್ದಂತಹ ದೈವ ನರ್ತಕರು, ರಿಷಬ್ ಮೇಲೆ ಮಲಗಿದ್ದು ಪಂಜುರ್ಲಿ ಅಲ್ಲ ಅದು ನರ್ತಕರು ಅಂತ. ಈ ಕಾಂತಾರ ಮೂವಿಯಲ್ಲೇ ಒಂದು ಡೈಲಾಗ್ ಬರುತ್ತಲ್ಲ, ಇದು ದೈವವೋ ನರ್ತಕರೋ ಅಂತ ಹೇಳಿ. ಈಗ ಅದೇ ಪ್ರಶ್ನೆ ಇಲ್ಲೂ ಕೂಡ ಕೇಳ್ತಾ ಇದೆ, ಇದು ದೈವವೋ ನರ್ತಕನೋ? ಪಂಜುರ್ಲಿ ಅಲ್ಲ, ಬದಲಾಗಿ ನರ್ತಕನ ಮಾತು ಇದು ಅಂತ ಹೇಳಲಾಗ್ತಾ ಇದೆ. ನರ್ತಕರ ನಡೆ ಬಗ್ಗೆ ಜಾಲತಾಣದಲ್ಲಿ ಭಾರೀ ಆಕ್ರೋಶ ಹೊರಹಾಕ್ತಾ ಇದೆ. ಎಣ್ಣೆ ಬುಳ್ಳೆಯ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ ಇದು ನೋಡಿ. ಕೊಡಿ ಚಾವಡಿ ಅಂತ ಹೇಳಿದ್ರೆ ಆ ಕೋಲ ನರ್ತನ ಅನ್ನುವಂಥದ್ದು ಅದರಿಂದ ಹೊರಗಡೆ ಹೋಗಬಾರ್ದು. ಕೊಡಿ ಚಾವಡಿಯ ಅಡಿಯಲ್ಲಿ ಆಗ್ತಾ ಇದ್ದಂತಹ ನರ್ತನ ಇವತ್ತು ರಸ್ತೆಗೆ ಬಂದಿದೆ. ಬೇರೆ ಬೇರೆ ಊರುಗಳಲ್ಲಿ ಕೋಲದ ವೇಷವನ್ನು ಹಾಕಿ ನರ್ತನೆಯನ್ನು ಮಾಡುವಂಥದ್ದು, ಇಮಿಟೇಟ್ ಮಾಡುವಂಥದ್ದು, ಥಿಯೇಟರ್ಗಳಲ್ಲಿ ಹುಚ್ಚಾಟಗಳನ್ನು ಆಡುವಂಥದ್ದು, ಇದೆಲ್ಲವೂ ಕೂಡ ಕರಾವಳಿ ಭಾಗದಲ್ಲಿ ತೀವ್ರತರನಾಗಿ ಚರ್ಚೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಇಲ್ಲ ಎಲ್ಲ ಮುಗಿತು ಅನ್ನುವಾಗ ಈ ಘಟನೆ ಆಗಿದೆಯಲ್ಲ, ಇದು ತೀವ್ರತರದ ಚರ್ಚೆಗೆ ಗ್ರಾಸವಾಗಿದೆ. ಯಾಕಂದರೆ ಒಂದು ದೈವ ನರ್ತಕನ ಮೇಲೆ ದೈವ ಆಹ್ವಾನ ಆಗಬೇಕಾದ್ರೆ ಅದರದ್ದೇ ಆದಂಥ ಸಂಪ್ರದಾಯಗಳಿವೆ. ಪವಿತ್ರವಾಗಿರ್ತಕ್ಕಂಥ ಕಾರ್ಣಿಕದ ಬೆತ್ತವನ್ನು ಮತ್ತು ವೀಳ್ಯವನ್ನು ಹಿಡಿದು ಆತ ಗಗ್ಗರಕ್ಕೆ ಸೇವೆಯನ್ನು ಮಾಡಿ ಆ ಬಳಿಕ ಗಗ್ಗರವನ್ನು ಧರಿಸಿ ಆ ಬೆತ್ತವನ್ನು ಭೂಮಿಗೆ ಸ್ಪರ್ಶಿಸಿ ಆ ಬಳಿಕ ಆರತಿಯ ಬಳಿಕ ಧೂಪಾರಾಧನೆಯ ಆ ಧೂಪದ ಹೊಗೆಯಿಂದ ಆತನ ಮೈಮೇಲೆ ದೈವವು ಆಹ್ವಾನ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಇಷ್ಟೆಲ್ಲ ಸಂಪ್ರದಾಯ ಮಾಡಿ ಆಹ್ವಾನ ಆಗುವಂಥ ದೈವ ಅದು ಕೂಡ ಎಸ್ಪೆಷಲಿ ಪಂಜುರ್ಲಿ ದೈವ, ರಾಜನ್ ದೈವ ಅಂತ ಕರೆಸಿಕೊಂಡಂತಹ ಪಂಜುರ್ಲಿ ದೈವ ಈ ರೀತಿ ಮತ್ತೊಬ್ಬರ ಮಡಿಲಲ್ಲಿ ಹೋಗಿ ಮಲಗುವುದು ಇದೇ ಮೊದಲ ಬಾರಿಗೆ ಅನ್ನುವಂಥ ಚರ್ಚೆ ಹುಟ್ಟುಕೊಂಡಿದೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಮೈ ಕೊಲೀಗ್ ರೋಜಾ ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ, ಒಂದು ದೈವ ನರ್ತನೆ ಅಂತ ಹೇಳಿದರೆ ಅದು ಆಟದ ಸಾಮಗ್ರಿ ಅಲ್ಲ.
ದೈವ ನರ್ತನೆಗೆ ಅದರದ್ದೇ ಆದಂತಹ ಕರಾರುವಕ್ಕುಗಳಿವೆ, ಅದರದ್ದೇ ಆದಂತಹ ನಿಯಮಾವಳಿಗಳಿವೆ, ಅದರದ್ದೇ ಆದಂತಹ ಪದ್ಧತಿಗಳಿವೆ. ಕೊಡಿಚಾವಡಿಯಲ್ಲಿ ಆಗುವಂತಹ ದೈವ ನರ್ತನೆಗೆ ಬಹಳ ತೀವ್ರ ಥರದಾದಂತಹ ಒಂದು ಗೌರವ ಮತ್ತು ಪ್ರೀತಿ ಕರಾವಳಿ ಭಾಗದ ಜನರಲ್ಲಿದೆ. ಆದರೆ ಇತ್ತೀಚೆಗೆ ಬಹಳ ಚರ್ಚೆಗಳಾಗ್ತಾ ಇತ್ತು. ಮೂವಿ ಥಿಯೇಟರ್ಗಳಲ್ಲಿ, ರಸ್ತೆಗಳಲ್ಲಿ ಕೋಲ ನರ್ತನೆ, ನನ್ನ ಮೈ ಮೇಲೆ ದೈವ ಬಂತು ಅಂತೆಲ್ಲ ಅವರು ಹುಚ್ಚಾಟ ಮಾಡೋದನ್ನು ಕರಾವಳಿ ಭಾಗದ ಜನರು ತೀವ್ರತರವಾಗಿ ದ್ವೇಷಿಸ್ತಾ ಬಂದರು. ಆದರೆ ಎಲ್ಲವೂ ಮುಗಿತ ಅನ್ನುವಾಗ ಈ ಘಟನೆ ಏನಾಯಿತು, ಎಲ್ಲಾಯಿತು, ಹೇಗಾಯಿತು ಅಂತ. ನಿಜ ಕಾರ್ತಿಕ್, ಏನಂತ ಅಂದರೆ ಅಲ್ಲಿ ಏನೋ ಒಂದಾಗಿರುತ್ತೆ ಮತ್ತು ಇನ್ನೇನೋ ಒಂದು ಕನೆಕ್ಷನ್ ಮಾಡ್ತಾರೆ ಅಂತ ಅನ್ಸುತ್ತೆ. ನಿಜವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಸೂಕ್ಷ್ಮವಾದಂಥ ವಿಚಾರಗಳು ಬೇಗನೆ ಸ್ಪ್ರೆಡ್ ಆಗ್ತಾ ಇದೆ. ಏನೂ ಇಲ್ಲ, ರಿಷಬ್ ಶೆಟ್ಟಿ ಅವರು ಒಂದು ಹರಕೆನ ಕಟ್ಕೊಂಡಿರ್ತಾರೆ. ಏನಂತ ಅಂದರೆ ಚಾಪ್ಟರ್ 1 ಒಳ್ಳೆ ಸಕ್ಸಸ್ ಆದರೆ ಒಂದು ನೇಮೋತ್ಸವವನ್ನು, ಒಂದು ಕೋಲವನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೊಂಬಾಳೆ ಟೀಮ್ ಕೂಡ ಅದನ್ನು ಹರಕೆಯನ್ನು ಕಟ್ಕೊಂಡಿರುತ್ತೆ ಅನ್ನುವಂತಹ ಮಾಹಿತಿ ಇದೆ. ಸೊ ಅದರ ಪ್ರಕಾರ ಹೋಗಿ ಕೋಲವನ್ನು ನಡೆಸುವಂತಹ, ನೇಮೋತ್ಸವವನ್ನು ಮಾಡುವಂತಹ ಸಂದರ್ಭದಲ್ಲಿ ಬಿಫೋರ್ ದಟ್ ಆ ಕೋಲ ನಡೆಯೋದಕ್ಕೆ ಮೊದಲು ಎಣ್ಣೆ ಬೂಳ್ಯ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಸೊ ಅದೆಲ್ಲ ಆಗತ್ತೆ. ಅದಾದ ನಂತರ ಫೈನಲಿ ಪಂಜುರ್ಲಿ ದೈವ ಅಂದರೆ ದೈವ ನರ್ತಕರೇನಿರ್ತಾರೆ ಅವರು ಬಂದ್ಬಿಟ್ಟು ರಿಷಬ್ ಶೆಟ್ಟಿ ಅವರ ಮಡಿಲಲ್ಲಿ ಬಂದು ಮಲಗ್ತಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಏನಂತ ಹೇಳಿದ್ರೆ, ನೀವು ಹೇಳಿದ್ರಿ ಎಲ್ಲೂ ಕೂಡ ಪಂಜುರ್ಲಿ ದೈವ ಅನ್ನೋದು ಯಾರ ಮಡಿಲಲ್ಲೂ ಕೂಡ ಮಲಗಿರುವಂತಹ ಉದಾಹರಣೆಗಳಿಲ್ಲ, ಹಿನ್ನೆಲೆಗಳಿಲ್ಲ. ಆದರೆ ಇಲ್ಲಿ ಬಂದು ಮಲಗಿದ್ದು ದೈವವಾ ಅಥವಾ ದೈವ ನರ್ತಕರ ಸಿನಿಮಾ ಡೈಲಾಗ್ ಕೂಡ ಇತ್ತು. ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಕೂಡ ಆಗ್ತಾ ಇದೆ. ಆಮೇಲೆ ದೈವತ್ತರ ಅರ್ಚೋದಾಗಿರ್ಬೋದು, ಕಿರ್ಚೋದಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ನೋಡಿ ಆಚೆ ಬಂದಂತಹ ಅಭಿಮಾನಿಗಳು ಆ ಕ್ರೇಜ್ ಇಂದ ಹುಚ್ಚಾಟವನ್ನ ಮೆರೆದ್ರು. ಅದೆಲ್ಲವೂ ಕೂಡ ಇದೀಗ ದೈವ ನರ್ತಕರಿಗೆ ಎಫೆಕ್ಟ್ ಆಗ್ತಾ ಇದೆ. ಮತ್ತೆ ಪಂಜುರ್ಲಿ ದೈವ ಅಂತ ಹೇಳಿದ್ರೆ ಒಂದು ನಂಬಿಕೆ ಇದೆ ಕರಾವಳಿ ಭಾಗದ ಜನರಿಗೆ. ಸೊ ಅವರಿಗೆ ಮನಸ್ಸಿಗೆ ಆಘಾತ ಆಗ್ತಾ ಇದೆ. ಈ ರೀತಿಯಾದಂತಹ ಸೂಕ್ಷ್ಮ ವಿಚಾರಗಳು, ಒಂದು ಭಕ್ತಿ ಭಾವನೆ ನಂಬಿಕೆ ಅಂತ ಬಂದಾಗ ಅವ್ರದೇ ಆದಂತಹ ಆಚಾರ ವಿಚಾರ ಸಂಪ್ರದಾಯಗಳನ್ನ ನಡ್ಸ್ಕೊಂಡು ಬಂದಿರ್ತಾರೆ. ಸೊ ಅದೆಲ್ಲವಕ್ಕೂ ಕೂಡ ಧಕ್ಕೆ ಉಂಟು ಮಾಡುವಂತಹ ಕೆಲಸಗಳು ಆಗ್ತಾ ಇದೆ. ಸೊ ಇದೆಲ್ಲದಕ್ಕೂ ತೆರೆ ಎಳಿಬೇಕು ಅಂತಂದ್ರೆ ರಿಷಬ್ ಶೆಟ್ಟಿ ಈಗ ಆಲ್ರೆಡಿ ಅವ್ರ ಫ್ಯಾನ್ಸ್ಗೆ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ದಾರೆ, ಇದನ್ನ ಈ ರೀತಿ ಅಪಹಾಸ್ಯ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಒಂದಷ್ಟು ಸೂಕ್ಷ್ಮ ಮನಸ್ಥಿತಿಗಳಿಗೆ ನೋವಾಗತ್ತೆ ಅಂತ. ಇದೇ ವಿಚಾರವಾಗಿ ತುಳು ಸಮುದಾಯದವರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರು, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆ ಸಂದರ್ಭದಲ್ಲಿ ರಿಷಬ್ ಅವರು ಕ್ಷಮೆಯನ್ನು ಕೂಡ ಯಾಚಿಸಿದ್ರು, ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿದ್ರೆ ಅಂತ. ಬಟ್ ಇದರಲ್ಲಿ ರಿಷಬ್ ಅವ್ರದ್ದು ಸರಿ ತಪ್ಪು ಅಂತ ಹೇಳೋದಿಕ್ ಬರೋದಿಲ್ಲ, ಅವರು ಸಿನಿಮಾ ಮಾಡಿದಾರಷ್ಟೇ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಇದು ಟೀಕೆ ಟಿಪ್ಪಣಿಗಳಿಗೆ ಒಳಗಾಗ್ತಾ ಇದೆ. ರೀಸೆಂಟ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಕಾರ್ತಿಕ್, ಏನಂತ ಅಂದ್ರೆ ಗೋವಾದಲ್ಲಿ ಒಂದು ಫಿಲ್ಮ್ ಫೇರ್ ಅವಾರ್ಡ್ ನಡೆಯುತ್ತೆ. ಅಲ್ಲಿ ರಿಷಬ್ ಶೆಟ್ಟಿ ಅವರು ಕೂಡ ಭಾಗಿಯಾಗಿರ್ತಾರೆ. ಅಲ್ಲೂ ಕೂಡ ವೇದಿಕೆ ಮೇಲೆ ಅಂತ ಮಹಾನ್ ವ್ಯಕ್ತಿ ಅವರು ತಮಾಷೆಗಾಗಿ ಮಾಡಿದ್ರ ಅಥವಾ ಇಂಟೆನ್ಷನಲಿ ಮಾಡಿದ್ರ ವಿ ಡೋಂಟ್ ನೋ. ಬಟ್ ಆದ್ರೆ ಒಂದು ಹೀರೋ ಹೆಸರೇನು? ರಣವೀರ್ ಅವನನ್ನ ಮಹಾ ನಟ ಅಂತ ಕರಿಬೇಡಿ. ಹಿ ಇಸ್ ಎ ಅಟ್ಟರ್ ನಾನ್ಸೆನ್ಸ್ ಫೆಲೋ. ಅವನ ವಿಚಾರ ಬೇಡ. ವಾಟ್ ಎವರ್. ಬಟ್ ಏನಂತ ಹೇಳಿದ್ರೆ ಒಂದು ಈಗ ಬಹುಶಃ ಇಲ್ಲಿ ನಾವು ನೋಡುವಾಗ ಏನನ್ಸುತ್ತೆ ಅಂತ ಹೇಳಿದ್ರೆ, ಪಾಪ ತನ್ನ ಭಕ್ತಿಯನ್ನ ತೋರಿಸ್ಕೊಳ್ಬೇಕು ಅಂತನೋ ಅಥವಾ ಶ್ರದ್ಧೆಯಿಂದನೋ ರಿಷಬ್ ಶೆಟ್ಟಿ ಕೋಲ ಸೇವೆಯನ್ನ ಮಾಡುವಾಗ ಬಹುಶಃ ಇದರಲ್ಲಿ ನೇರವಾಗಿ ಅವರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಆ ದೈವ ನರ್ತನ ಮಾಡಿರ್ತಕ್ಕಂತಹ ಆ ದೈವ ನರ್ತಕನ ತಪ್ಪಾಗಿ ಕಾಣಿಸ್ತಾ ಇದೆ, ಅಥವಾ ದೈವವೋ ನರ್ತನಕನೋ ಅನ್ನುವಂಥ ಚರ್ಚೆ ಕೂಡ ಆಗ್ತಾ ಇದೆ. ಸೊ ಇದರಲ್ಲಿ ನೇರವಾಗಿ ಎಲ್ಲ ಒಂದು ಕಡೆ ಅವ್ರಿಗೆ ಗೊತ್ತಿಲ್ಲದೆ ಅವರು ಟೀಕೆಗೆ ಒಳಗಾಗ್ತಿದ್ದಾರೆ ರಿಷಬ್ ಶೆಟ್ಟಿ ಅಂತ ಹೇಳಿ. ಖಂಡಿತ ಕಾರ್ತಿಕ್, ಬಿಕಾಸ್ ನಾನು ಯಾಕೆ ಹೇಳಿದೆ ಮಹಾನ್ ನಟ ಅಂತ ಹೇಳಿ, ಒಂದಷ್ಟು ಸಿನಿಮಾಗಳ ಮುಖಾಂತರ ಗುರ್ತಿಸ್ಕೊಂಡಿದ್ದಾರೆ. ಸೊ ಆ ಇಂಟೆನ್ಷನ್ ಇಂದ ಹೇಳಿದೆ ಅಷ್ಟೇನೆ. ಬಟ್ ಅವರು ಆ ರೀತಿ ಟೀಕೆ ಮಾಡಿದ್ದು ತಪ್ಪೇನೆ. ಬಟ್ ಅಲ್ಲಿ ರಿಷಬ್ ಅವರು ಸನ್ನೆ ಮಾಡಿ ಹೇಳ್ತಾರೆ ಅದು ತಪ್ಪು ಮಾಡಬಾರ್ದು ಅಂತ ಹೇಳ್ಬಿಟ್ಟು. ಅದಾದ ನಂತರ ಅವರು ಕ್ಷಮೆ ಯಾಚಿಸ್ತಾರೆ ಕೂಡ. ಸೊ ಈ ರೀತಿಯಾಗಿ ಈ ಒಂದು ಸಿನಿಮಾ ಚಾಪ್ಟರ್ 1 ಒಳ್ಳೆ ಸಕ್ಸಸ್ ಕಾಣ್ತು. ಮುಂದೆ ಚಾಪ್ಟರ್ 3 ಕೂಡ ಆಗತ್ತೆ, ಅಂದ್ರೆ ಕಾಂತಾರ 3 ಕೂಡ ನಡೆಸ್ಕೊಡ್ಬೇಕು ಅನ್ನುವಂತಹ ಅನುಮತಿಯನ್ನ ದೈವ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಒಂದಷ್ಟು ಕಡೆ ಟಾಕ್ಸ್ ನಡೀತಾ ಇದೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಸೂಕ್ಷ್ಮ ವಿಚಾರಗಳು ಹರಡೋದನ್ನ ತಪ್ಪಿಸೋದಿಕ್ಕೆ ರಿಷಬ್ ಅವರೇ ಏನಾದ್ರೂ ಕ್ರಮ ತೆಗೆದುಕೊಳ್ಬೇಕು. ಇಲ್ಲಾಂದ್ರೆ ಇದು ಅತಿರೇಕಕ್ಕೆ ಹೋಗುತ್ತೆ, ಸೂಕ್ಷ್ಮ ಮನಸ್ಥಿತಿಗಳಿಗೆ ನೋವಾಗುತ್ತೆ. ತುಳು ಸಮುದಾಯದವರು ಮುಂದೆ ಯಾವ ರೀತಿಯಾದಂತಹ ಡಿಸಿಷನ್ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಇದಕ್ಕೆಲ್ಲವಕ್ಕೂ ಈಗಲೇ ಫುಲ್ ಸ್ಟಾಪ್ ಇಟ್ಟರೆ ಒಳಿತು ಅನ್ಸುತ್ತೆ ಕಾರ್ತಿಕ್. ಎಸ್ ರೋಸಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಸೊ ನೋಡಿ, ಒಂದು ಮೂವಿ ಆದ ನಂತರ ಅದು ತೀವ್ರತರವಾಗಿ, ಬಹುಶಃ ನೀವು ಕರಾವಳಿಯವರಾಗಿದ್ದರೆ ಅದು ಅರ್ಥ ಆಗುತ್ತೆ ಆ ಭಾವನೆಗಳಿಗೆ ಎಂತಹದ್ದು ಅಂತ ಹೇಳಿ. ದಿನನಿತ್ಯದಲ್ಲಿಯೂ ಕೂಡ ಅವರ ಜೀವನದಲ್ಲಿ ಹಾಸು ಹೊಕ್ಕಾಗಿತ್ತು. ಆದರೆ ಈ ರೀತಿಯ ಘಟನೆಗಳು ತೀವ್ರತರವಾಗಿ ಚರ್ಚೆಯನ್ನು ಮೂಡಿಸುತ್ತೆ, ಘಾಸಿಯನ್ನು ಗೊಳಿಸುತ್ತೆ.